ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಜಾಣ ಗಿಳಿಗಳು. ಒಂದು ಮನೆಯಲ್ಲಿ ಕೆಲವು ಗಿಳಿಗಳು ವಾಸವಾಗಿರ್ತವೆ. ಒಂದು ಬಾರಿ ಅವುಗಳಿಗೆ ಅನಾರೋಗ್ಯ ಉಂಟಾಗ್ಬಿಡುತ್ತೆ. ಈ ವಿಷಯ ಒಂದು ಬೆಕ್ಕಿಗೆ ಗೊತ್ತಾಗುತ್ತೆ. ಆ ಬೆಕ್ಕು ಯೋಚನೆ ಮಾಡುತ್ತೆ, ಹೇಗಾದರೂ ಮಾಡಿ ಈ ಗಿಳಿಗಳನ್ನ ನಾನು ತಿನ್ನಬೇಕಲ್ಲ ಅಂತಂದ್ಬಿಟ್ಟು ಒಂದು ವೈದ್ಯನ ವೇಷವನ್ನು ಧರಿಸಿ ಗಿಳಿಗಳ ಹತ್ರ ಬರುತ್ತೆ. ಗಿಳಿಗಳ ಮನೆಯ ಬಾಗಿಲನ್ನು ತಟ್ಟಿ, ಗಿಳಿಗಳೇ, ನಾನು ವೈದ್ಯ, ನಿಮಗೆ ಅನಾರೋಗ್ಯ ಉಂಟಾಗಿರೋ ವಿಷಯ ಗೊತ್ತಾಯಿತು, ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅಂತ ನಿಮ್ಮ ಹತ್ರ ಬಂದಿರುವೆ ಅಂತ ಹೇಳುತ್ತೆ. ದಯವಿಟ್ಟು ಬಾಗಿಲನ್ನು ತೆಗೀರಿ, ನಾನು ನಿಮ್ಮ ರೋಗವನ್ನು ಗುಣಪಡಿಸ್ತೀನಿ, ಸೂಕ್ತವಾದ ಔಷಧಿಯನ್ನು ಕೊಡ್ತೀನಿ ಅಂತ ಹೇಳುತ್ತೆ. ಈ ರೀತಿ ಹೇಳೋದನ್ನ ಕೇಳಿ ಒಳಗೆ ಗಿಳಿಗಳಿಗೆ ಸ್ವಲ್ಪ ಅನುಮಾನ ಶುರು ಆಗುತ್ತೆ. ಅವು ಗೊತ್ತಾಗುತ್ತೆ, ನನಗೆ ಬೆಕ್ಕು ನಮಗೆ ಮೋಸ ಮಾಡಲಿಕ್ಕೆ ಬಂದಿದೆ ಅಂತ ಅಂದ್ಬಿಟ್ಟು. ಮತ್ತು ಕುತಂತ್ರದಿಂದ ನಮ್ಮನ್ನು ಕೊಲ್ಲಕ್ಕೆ ಬಂದಿದೆ ಅಂತ ತಿಳ್ಕೊತವೆ. ಅವುಗಳು ಬಾಗಿಲನ್ನು ತೆಗಿದೇನೆ ಒಳಗಿಂದನೇ, ವೈದ್ಯರೇ, ನಿಮ್ಮ ದಯಾಗುಣಕ್ಕೆ ನಮ್ಮ ವಂದನೆಗಳು, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ, ನಾವು ಸಂತೋಷವಾಗಿದ್ದೇವೆ, ನಾವು ಹೊರಗೆ ಬಂದರೆ ನೀವು ನಮ್ಮನ್ನು ಸಾಯಿಸ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ, ದಯವಿಟ್ಟು ಈಗ ಹೋಗಿ ಬನ್ನಿ, ನಿಮ್ಮ ಉದಾರ ಬುದ್ಧಿಗೆ ನಮ್ಮ ಕೃತಜ್ಞತೆಗಳು ಅಂತ ಕೂಗಿ ಹೇಳ್ತವೆ. ಬೆಕ್ಕಿಗೆ ಇದರಿಂದ ಸಾಕಷ್ಟು ಅವಮಾನ ಆಗುತ್ತೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡುತ್ತೆ. ಸೊ ಈ ಗಿಳಿಗಳ ಸಮಯ ಪ್ರಜ್ಞೆಯಿಂದ ಅವು ತಮ್ಮ ಜೀವವನ್ನು ಉಳಿಸ್ಕೊತವೆ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ದುಷ್ಟರಿಂದ ದೂರ ಇರಬೇಕು ಅಂತ. ಕತೆ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಗೆಳೆಯರೆ.